श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः। प्रह्लादाह्लादको मायि मत्तमातङ्गभेदकः लक्ष्म्यालिङ्गितवामाङ्गो हन्यान् विघ्नान्केसरी सुमुखौ सुन्दरधरौ सुनासौ सुखचित्तनु सुराराधितपादाब्जौ रमानारायणोस्तुमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान्। यत्सेवया सहस्रास्य इडमुकोऽधनाधिपः रिक्तो मध्वमताब्दिन्दुं राघवेन्द्रं तमाश्रये। यत्स्पृष्टधूमधूपस्य सेवनात् रोगजातयः तक्षणादेव नश्यन्ति स कृष्णो मां सदावतु। ಶ್ರೀಗುರುಭ್ಯೋ ನಮಃ ಹರಿ ಓಂ. ರಾಘವೇಂದ್ರ ಸ್ವಾಮಿಗಳ ಪರಮ ಪವಿತ್ರವಾಗಿರುವಂತಹ ಆರಾಧನಾ ಸಂದರ್ಭ. ಈ ಒಂದು ಸಮಯದಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳ ಮಂಗಳಾಷ್ಟಕವನ್ನು ನೋಡುತ್ತಿದ್ದೇವೆ. ಮುಂದೆ ನಾವು ನೋಡುತ್ತಾ ಎರಡನೇ ಪದ್ಯದ ಅರ್ಥ ಅತ್ಯಂತ ಸುಂದರವಾಗಿರುವಂತಹದ್ದು. ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರಾಂ ಭೋಜೋದ್ಭವ ಸಂತತಂ ಪ್ರಾಜ್ಯಧ್ಯಾನ ವಶೀಕೃತಾಖಿಲ ಜಗದ್ವಾಸ್ತವ್ಯ ಲಕ್ಷ್ಮೀಧವಃ ಸಚ್ಚಾಸ್ತ್ರಾತಿ ವಿದೂಷಕಾಖಿಲ ಮೃಷಾ ವಾದೀವ ಕಂಠೀರವಃ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಲಂ. ರಾಘವೇಂದ್ರ ಸ್ವಾಮಿಗಳೇ, ಅದ್ಭುತವಾಗಿರುವಂತಹ ಮೂರು ನಾಮಗಳು ರಾಘವೇಂದ್ರ ಸ್ವಾಮಿಗಳದ್ದು, ಮೂರು ವರ್ಣನೆಗಳು ಇಲ್ಲಿ ಬರುವಂತಹದ್ದು. ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರಾಂ ಭೋಜೋದ್ಭವ. ವಿಶೇಷವಾಗಿ ನಾವು ಯಾವುದೇ ಗುರುಗಳನ್ನು ಸ್ತುತಿ ಮಾಡಿದರೆ ಅವರ ಪ್ರಶಂಸನೆಗಿಂತ ಅವರ ಗುರುಗಳ ಚಿಂತನೆ, ಅವರು ಗುರುಗಳು ಮಾಡಿದಂತಹ ಸ್ತುತಿಗಳ ಒಂದು ಚಿಂತನೆ ಏನಿದೆಯೋ ಅದು ಅತ್ಯಂತ ಪ್ರೀತ್ಯಾಸ್ಪದ ಅವರಿಗೆ. ಯಾವ ಒಂದು ಗ್ರಂಥವನ್ನು ನಾವು ನೋಡಿದರೆ ಗುರುಗಳ ಚರಿತ್ರೆಯಲ್ಲಿ ಮೊದಲನೇದಾಗಿ ಅವರ ಗುರುಗಳ ಚರಿತ್ರೆ ಹೇಳಿಬಿಟ್ಟು ಹೇಳುತ್ತಾರೆ. ಅದೇ ರೀತಿ ನಾವು ರಾಘವೇಂದ್ರ ವಿಜಯದ ನೋಡಬಹುದು, ಅಥವಾ ಗುರುಗುಣ ಸ್ತವನದಲ್ಲಂತೂ ವಿಶೇಷವಾಗಿ ಪರಮಾತ್ಮನ ಹಂಸನಾಮಕ ಪರಮಾತ್ಮನ ಪೀಠ, ಆದ್ದರಿಂದ ಹಂಸನಾಮಕ ಪರಮಾತ್ಮನಿಂದ ಹಿಡಿದು ಆ ಹನುಮ ಭೀಮ ಮಧ್ವಾದಿಗಳು, ಜಯತೀರ್ಥರು, ವಿಭುಧೇಂದ್ರ ತೀರ್ಥರು, ವ್ಯಾಸರಾಜರು, ವಿಜಯೀಂದ್ರರು, ಸುಧೀಂದ್ರ ತೀರ್ಥರ ಮಹಿಮೆಯನ್ನು ಹೇಳಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಹೇಳುವವರಾಗಿದ್ದಾರೆ ಬಾದೀಂದ್ರ ಸ್ವಾಮಿಗಳು. ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳ ಚಿಂತನೆ ನಾವು ಮಾಡಬೇಕಾದ್ರೆ ನಾವು ಸುಧೀಂದ್ರ ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕ ಅಂತ ಯಾಕೆ ಚಿಂತನೆ ಮಾಡಬೇಕು ಅಂದರೆ, ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಪ್ರೀತ್ಯಾಸ್ಪದವಾಗಿರುವವರು ಅವರ ಗುರುಗಳಾಗಿರುವಂತಹ ಸುಧೀಂದ್ರ ತೀರ್ಥರು, ಪರಮಗುರುಗಳಾಗಿರುವಂತಹ ವಿಜಯೀಂದ್ರ ತೀರ್ಥರು, ಪರಮೇಷ್ಠಿ ಗುರುಗಳಾಗಿರುವಂತಹ ಸುರೇಂದ್ರ ತೀರ್ಥರು ಇತ್ಯಾದಿ ಮಹಾಜ್ಞಾನಿಗಳು ಅಂತಹ ಪೀಠದಲ್ಲಿ, ವಿದ್ಯಾಮಠದ ಪೀಠದಲ್ಲಿ ಬಂದಿರುವಂತಹವರು. ಎಂತಹ ಸುಧೀಂದ್ರ ತೀರ್ಥರು ಅಂತ ನಮ್ಮ ಅಪ್ಪಣ್ಣಾಚಾರ್ಯರು ಇಲ್ಲಿ ಹೇಳ್ತಾರೆ. ಕರ್ಮಂದೀಂದ್ರ ಸುಧೀಂದ್ರ ಅಂದರೆ ಕರ್ಮಂದಿಗಳು ಅಂದರೆ ಸನ್ಯಾಸಿಗಳು, ಅವರಿಗೆ ಇಂದ್ರರಂತೆ ಇರುವಂಥವರು ನಮ್ಮ ಸುಧೀಂದ್ರ ತೀರ್ಥರು. ಅಂತಹವರ ಕರ್ಮಲ ಸಂಜಾತರು ರಾಘವೇಂದ್ರ ಸ್ವಾಮಿಗಳು. ಏನ್ ವೈಭವ ನಮ್ಮ ಸುಧೀಂದ್ರ ತೀರ್ಥರದ್ದು. ಅದು ಗುರುಗಳ ಸ್ತವನದಲ್ಲಿ ಹೇಳ್ತಾರೆ, ಕರ್ನಾಟಕ ಶೋಣಿಪಾಲ ಪ್ರತಿಪದ ರಚಿತ ಅನೇಕ ರತ್ನಾಭಿಷೇಕ. ಕರ್ನಾಟಕ ರಾಜ ಅರ್ಥಾತ್ ವಿಜಯನಗರದ ಸಾಮ್ರಾಜ್ಯದ ಅರಸರು ಕರೆದು ಅನೇಕ ಬಾರಿ ಅವರನ್ನು ಕರೆದು ರತ್ನಾಭಿಷೇಕವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಅವರು ವೇದಾಂತದ ಎಲ್ಲಾ ಶಾಸ್ತ್ರ ಸರ್ವತಂತ್ರ ಸ್ವತಂತ್ರ ಎಲ್ಲಾ ಶಾಸ್ತ್ರವನ್ನ ಚೆನ್ನಾಗಿ ಅರಿತು ವಾದದಲ್ಲಿ ಪ್ರವೀಣರು. ಇದನ್ನೇ ನಮ್ಮ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರರು. ಅದೇ ರೀತಿಯಾಗಿ ಶಾಸ್ತ್ರದಲ್ಲೂ ಕೂಡ ಅಷ್ಟೇ ತಜ್ಞರು. ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳ ಕರಾವಲಂಬನ ಸ್ತೋತ್ರವನ್ನು ಮಾತು ಬರುತ್ತೆ. ಶ್ರೀಮತ್ ಸುರೇಂದ್ರ ಇವ ತಾಪಸ ವೃಂದವಂದ್ಯ ಶ್ರೀಮತ್ ಜಯೀಂದ್ರ ಇವ ಕೀರ್ತಿ ವಿಕಾಸಿತಾಶಃ ಶ್ರೀಮತ್ ಸುಧೀಂದ್ರ ಇವ ವಾದ ವಿಮರ್ದ ಚಂಚೋ ಶ್ರೀರಾಘವೇಂದ್ರ ಮಮದೇಹಿ ಕರಾವಲಂಬಂ ಅಂತ ನಮ್ಮ ಪೂರ್ವಜರಾಗಿರುವಂತಹ ಪಂಡಿತರತ್ನಂ ವೆಂಕೋಬಾಚಾರ್ಯರು ಹೇಳ್ತಾರೆ. ಏನರ್ಥ ಅಂದ್ರೆ, ಶ್ರೀಮತ್ ಸುರೇಂದ್ರ ಇವ ತಾಪಸ ವೃಂದವಂದ್ಯ, ಸುರೇಂದ್ರ ತೀರ್ಥರು ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನಿ. 3 ಬಾರಿ ಭೂಪ್ರದಕ್ಷಿಣೆಯನ್ನು ಸಮಗ್ರವಾಗಿ ಉಪವಾಸದಲ್ಲಿ ಮಾಡಿರುವಂತಹ ಮಹಾನುಭಾವರು. ಆ ರೀತಿಯಾದ ತಪಸ್ವಿ ವಂದ್ಯರು ನಮ್ಮ ಸುರೇಂದ್ರ ತೀರ್ಥರು. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಕೂಡ ತಾಪಸ ವಂದ ವೃಂದ್ಯ ಶ್ರೀಮದ್ ಜಯೀಂದ್ರ ಇವ ಕೀರ್ತಿ ವಿಕಾಸಿತಾಶಃ. ವಿಜಯೇಂದ್ರ ತೀರ್ಥರ ಕೀರ್ತಿ ಅದ್ಭುತವಾಗಿರುವಂತಹದ್ದು. ಅಂತಹ ವಿಜಯೇಂದ್ರ ತೀರ್ಥರಂತೆ ಕೀರ್ತಿ ಉಳ್ಳಂತಹ ರಾಘವೇಂದ್ರ ಸ್ವಾಮಿಗಳು. ಅದೇ ರೀತಿಯಾಗಿ ಶ್ರೀಮತ್ ಸುಧೀಂದ್ರ ಇವ ವಾದ ವಿಮರ್ದ ಚಂಚೋ, ರಾಘವೇಂದ್ರ ಸ್ವಾಮಿಗಳು ಸುಧೀಂದ್ರರಂತೆ ವಾದ ಮಾಡುತ್ತಿದ್ದರು. ಅನೇಕ ವಾಕ್ಯಾರ್ಥ ಸಭೆಯಲ್ಲಿ ಗೆದ್ದಂತಹ ನಮ್ಮ ಸುಧೀಂದ್ರ ಸ್ವಾಮಿಗಳು. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಅವರ ಗುರುಗಳು, ಪರಮಗುರುಗಳು, ಪರಮೇಷ್ಠಿ ಗುರುಗಳಿಂದ ಅನೇಕ ಒಂದು ಸಾಮರ್ಥ್ಯವನ್ನು ಅವರು 3 ಜನರಿಂದ ವಿಶೇಷವಾಗಿರುವಂತಹದ್ದನ್ನ ಅವರು ಹೊಂದಿ ಅವರು 3 ಜನರ ಅನುಗ್ರಹವನ್ನ
ಅವರಲ್ಲಿ ಇದೆ. ಆದ್ದರಿಂದ ಅವರಿಗೆ ಈ ಎಲ್ಲ ಸಾಮರ್ಥ್ಯವಿದೆ. ತಾಪಸ್ವಿ ಕುಲವಂದ್ಯರು, ಅವರು ಬಹಳ ಪ್ರಸಿದ್ಧರು ಲೋಕದಲ್ಲಿ. ಅದೇ ರೀತಿಯಾಗಿ ವಾದ ವಿಮರ್ದ ಚಂಚರು, ಇದನ್ನೇ ಮುಂದೆ ನೋಡುತ್ತಾ ಬರ್ತೇವೆ. ಅಂತಹ ವಿಜಯೀಂದ್ರ ಸುಧೀಂದ್ರರ ಕರಕಮಲ ಸಂಜಾತರಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳು ಎಂತಹವರು ಅಂದರೆ ಸಂತತಂ ಪ್ರಾಜ್ಯಧ್ಯಾನ ವಶೀಕೃತಾಖಿಲ ಜಗತ್ ವಾಸ್ತವ್ಯ ಲಕ್ಷ್ಮೀಧವ ಅಂತ ಮುಂದೆ ಹೇಳ್ತಾರೆ. ಸದಾಕಾಲ ಸಂತತಂ ಪ್ರಾಜ್ಯ ಧ್ಯಾನ, ಪ್ರಾಜ್ಯ ಅಂದರೆ ಬಹಳ ಕಠಿಣ ಘೋರವಾಗಿರುವಂತಹ ಧ್ಯಾನವನ್ನು ಮಾಡುತ್ತಿದ್ದರು. ಎಂತಹ ಧ್ಯಾನ ಅಂದರೆ ಅದರ ಫಲ ಏನು ಅಂದರೆ ವಶೀಕೃತ ಅಖಿಲ ಜಗತ್ ವಾಸ್ತವ್ಯ ಲಕ್ಷ್ಮೀಧವ. ಎಂತಹ ಮಾತು! ಅವರ ಧ್ಯಾನದಿಂದ ಏನು ಫಲ ಅಂದರೆ ಸಕಲ ಲೋಕಾಧಿಪತಿ ಲಕ್ಷ್ಮೀಪತಿ ಆಗಿರುವಂತಹ ಜಗನ್ನಾಥನಾಗಿರುವಂತಹ ಪರಮಾತ್ಮನೇ ವಶೀಕೃತನಾಗಿದ್ದಾನೆ, ಅವರಿಗೆ ಒಲಿದಿದ್ದಾನೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾರೋ ಅದು ನಡೆಯುತ್ತದೆ. ಅಂದರೆ ರಾಘವೇಂದ್ರ ಸ್ವಾಮಿಗಳು ಅಷ್ಟು ತಪಶ್ಚರ್ಯೆಯನ್ನು ಆಚರಿಸಿದ್ದರು. ಬರೀ ರಾಘವೇಂದ್ರ ಸ್ವಾಮಿಗಳ ಅಷ್ಟೇ ಅಲ್ಲ, ಪ್ರಹ್ಲಾದರಾಜರಾಗಿ ಸಾಕ್ಷಾತ್ ನರಸಿಂಹದೇವರು ಕಂಬದಿಂದ ಒಡೆದುಕೊಂಡು ಬಂದರು. ಅದೇ ರೀತಿ ನಮ್ಮ ವ್ಯಾಸರಾಜರಾಗಿ ಸಾಕ್ಷಾತ್ ಜಗದೊಡೆಯನಾಗಿರುವಂತಹ ಕೃಷ್ಣನು ಒಡೆದು ಬಂದರು. ಶಾಲಿಗ್ರಾಮವನ್ನು ತಾವು ತಟ್ಟುತ್ತಾ ತಾಳದಂತೆ ತಟ್ಟುತ್ತಾ ತಾವು ಕೃಷ್ಣನನ್ನ ಜ್ಞಾನ ಭಕ್ತಿ ವೈರಾಗ್ಯ ಪುರಸ್ಸರವಾಗಿ ತಾವು ಕೊಂಡಾಡಿದಾಗ ಜಗದೊಡೆಯನಾದ ಕೃಷ್ಣನು ಪೆಟ್ಟಿಗೆಯಿಂದ ಹೊರಗೆ ಬಂದು ತಾನು ಆ ಅಭಿಷೇಕದ ತಟ್ಟೆಯಲ್ಲೇ ನರ್ತನ ಮಾಡುತ್ತಿದ್ದ. ಅಂತಹ ಅದ್ಭುತವಾಗಿರುವಂತಹ ಪ್ರಹ್ಲಾದರಾಜರು, ವ್ಯಾಸರಾಜರು, ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳು ಕೂಡ ವಾಸ್ತವ್ಯ ಲಕ್ಷ್ಮೀಧವ, ವಶೀಕೃತ ವಾಸ್ತವ್ಯ ಲಕ್ಷ್ಮೀಧವ, ಆ ಜಗದೊಡೆಯನಾಗಿರುವಂತಹ ಪರಮಾತ್ಮ ಅವನಿಗೆ ಬಂದು ಒಲೆದಿದ್ದಾನೆ. ಅಂತಹ ರಾಘವೇಂದ್ರ ಸ್ವಾಮಿಗಳು ಅವರ ಮಹಿಮೆ ಏನು! ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾಧಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ರಾಘವೇಂದ್ರ ಸ್ವಾಮಿಗಳಂತೆ ಯಾರೂ ಕೂಡ ಅಂದರೆ ಅವರ ಯೋಗ್ಯತಾನುಸಾರವಾಗಿ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಲ್ಲ. ಅದೇ ರೀತಿಯಾಗಿ ಲೋಕದ ಮೇಲೆ ವಿರಕ್ತಿ ಹೊಂದುವವರಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳಂತೆ ಯಾರೂ ಇಲ್ಲ. ಆದ್ದರಿಂದ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರನ್ನ ವಿದ್ಯತೆ. ಅದೇ ರೀತಿಯಾಗಿ ನಮಗೆ ಅಭೀಷ್ಟಗಳೆಲ್ಲ ಕೊಡುವುದರಲ್ಲಿ ರಾಘವೇಂದ್ರ ಸ್ವಾಮಿಗಳಂತೆ ಯಾರೂ ಇಲ್ಲ. ಅಂತಹ ಅದ್ಭುತವಾಗಿರುವಂತಹ ಮಹಿಮೆ ರಾಘವೇಂದ್ರ ಸ್ವಾಮಿಗಳದ್ದು. ಅಂತಹ ದಿವ್ಯವಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮತ್ತೊಂದು ಮಾತು ಹೇಳ್ತಾರೆ. ಸಚ್ಚಾಸ್ತ್ರಾತಿ ವಿದೂಷಕ ಅಖಿಲ ಮೃಷ ವಾದೀವ ಕಂಠೀರವಃ. ಇಲ್ಲಿ ನಮಗೆ ಈಗ ಅರ್ಥ ಆಗುತ್ತದೆ ಯಾಕೆ ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರಾಂ ಭೋಜೋದ್ಭವ ಅಂತ ಈ ಪದ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಅಂತ. ಸುಧೀಂದ್ರ ತೀರ್ಥರ ಬಗ್ಗೆ ಇರುವಂತಹದ್ದು ನಾವೀಗಷ್ಟೇ ನೋಡಿದ್ದೇವೆ. ಅವರು ವಿಶೇಷವಾಗಿ ಶಾಸ್ತ್ರದಲ್ಲಿ ಬಹಳ ಪಂಡಿತರಾಗಿರುವಂಥವರು, ವಾದ ವಿಮರ್ದ ಚಂಚರು, ವಾದದಲ್ಲಿ ಅತ್ಯಂತ ನಿಪುಣರಾಗಿರುವವರು, ವಾದದಲ್ಲಿ ಅನೇಕ ಬಾರಿ ಜಯವನ್ನು ಹೊಂದಿದವರು. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಅವರ ಕಮಲ ಸಂಜಾತರಾದ್ದರಿಂದ ಅವರೂ ಕೂಡ ಈ ಒಂದು ಶಕ್ತಿಯನ್ನು ಹೊಂದಿದ್ದಾರೆ. ಸಚ್ಚಾಸ್ತ್ರಾತಿ ವಿದೂಷಕಾಖಿಲ ಮೃಷ ವಾದೀವ ಕಂಠೀರವಃ. ಸಚ್ಚಾಸ್ತ್ರಗಳು ಮಧ್ವಶಾಸ್ತ್ರದ ವಿರುದ್ಧವಾಗಿ ಅತಿ ವಿದೂಷಕ ಅಂದರೆ ಅತ್ಯಂತ ಘೋರವಾಗಿ ತೀವ್ರವಾಗಿ ಯಾರು ವಿದೂಷಿಸುತ್ತಾರೋ, ಯಾರು ವಿರೋಧಿಸುತ್ತಾರೋ ಅಂತಹ ಅಖಿಲ ಮೃಷಾವಾದಿ ಅಂದರೆ ಮಾಯಾವಾದಿಗಳು, ಯಾರು ಜಗತ್ತನ್ನ ಮಿಥ್ಯೆಯನ್ನು ಹೇಳುತ್ತಾರೋ ಅಂತಹ ಮಾಯಾವಾದಿಗಳು, ಅಂತಹ ಎಲ್ಲ ಸಮಸ್ತ ವಾದಿಗಳು ಯಾವ ರೀತಿಯಾಗಿದ್ದಾರೆ ಅಂದರೆ ಇಭದಂತೆ ಇದ್ದಾರೆ, ಅಂದರೆ ಆನೆಯಂತೆ ಇದ್ದಾರೆ. ಮೃಷಾವಾದೀಭಗಳಿಗೆ ಏನು ಆಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳು? ಕಂಠೀರವ, ಸಿಂಹದಂತೆ ಇರುವವರು. ಅಂದರೆ ಯಾರು ಮಾಯಾವಾದವನ್ನ ಪ್ರಚಾರ ಮಾಡುತ್ತಾರೋ ಅವರ ಪಾಲಿಗೆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಸಿಂಹನ್ನೇ ತೋರಿಸಿಕೊಳ್ಳುತ್ತಾರೆ. ಅಂದರೆ ಉಗ್ರವಾಗಿರುವಂತಹ ರೂಪ. ಅರ್ಥಾತ್ ರಾಘವೇಂದ್ರ ಸ್ವಾಮಿಗಳು ಅವರಿಗೇನು ಹಾನಿ ಉಂಟು ಮಾಡೋದಲ್ಲ, ಅವರ ತತ್ವವನ್ನ ವಿಮರ್ಶೆ ಮಾಡಿ ಅವರ ತತ್ವವನ್ನು ನಿರಾಕರಣೆ ಮಾಡುತ್ತಾರೆ. ಯಾವತ್ತೂ ರಾಘವೇಂದ್ರ ಸ್ವಾಮಿಗಳು ಮತ್ತೊಬ್ಬರನ್ನ ಬೈದದ್ದು ಎಲ್ಲೂ ನಮಗೆ ಕಂಡು ಬರಲ್ಲ. ರಾಘವೇಂದ್ರ ಸ್ವಾಮಿಗಳು ಬರೀ ತತ್ವಾತ್ಮಕ ವಿಮರ್ಶೆ ಮಾಡಿ ಹರಿಸರ್ವೋತ್ತಮತ್ವವನ್ನ, ವಾಯುಜೀವೋತ್ತಮತ್ವವನ್ನು ವಿಶೇಷವಾಗಿ ಸಾರುವವರಾಗಿದ್ದಾರೆ. ಆದ್ದರಿಂದ ಅವರು ಸಜ್ಜನರ ಪಾಲಿಗೆ, ಯಾರು ಸಚ್ಚಾಸ್ತ್ರವನ್ನು ಅನುಸರಿಸುತ್ತಿದ್ದಾರೋ ಅವರ ಪಾಲಿಗೆ ವಿಶೇಷವಾಗಿ ಗುರುಗಳಾಗಿ ಜ್ಞಾನವನ್ನು ಕೊಡುತ್ತಿದ್ದಾರೆ. ಅದೇ ರೀತಿ ಯಾರು ದುಶ್ಶಾಸ್ತ್ರವನ್ನು ಪ್ರತಿಪಾದನೆ ಮಾಡುತ್ತಾರೋ ಅವರ ಪಾಲಿಗೆ ಅವರು ಆ ಅಜ್ಞಾನವನ್ನು ನಾಶ ಮಾಡುತ್ತಾರೆ, ಆ ದುಶ್ಶಾಸ್ತ್ರವನ್ನು ಖಂಡನೆ ಮಾಡುತ್ತಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳು ಸುಧೀಂದ್ರರ ಕರಕಮಲ ಸಂಜಾತರು, ಸದಾಕಾಲ ಪರಮಾತ್ಮನನ್ನ ಧ್ಯಾನ ಮಾಡುತ್ತಾ ಪರಮಾತ್ಮನನ್ನೇ ವಶೀಕರಿಸಿಕೊಂಡವರು. ಅಂತಹ ರಾಘವೇಂದ್ರ ಸ್ವಾಮಿಗಳು ದುಶ್ಶಾಸ್ತ್ರಗಳನ್ನೆಲ್ಲ ನಾಶ ಮಾಡುವಂತಹ ಸಿಂಹ. ಅಂತಹ ರಾಘವೇಂದ್ರ ಸ್ವಾಮಿಗಳು ಕುರ್ಯಾನ್ ಧ್ರುವಂ ಮಂಗಲಂ, ನಮಗೆ ಸದಾಕಾಲ ಮಂಗಳ ಉಂಟು ಮಾಡಲಿ ಎಂಬುವಂಥಲ್ಲಿ ಈ ಒಂದು ಪದ್ಯವನ್ನ ಅಪ್ಪಣ್ಣಾಚಾರ್ಯರು ಹೇಳುತ್ತಿದ್ದಾರೆ. ಅಂತಹ ಸುರೇಂದ್ರ ವಿಜಯೀಂದ್ರ ಸುಧೀಂದ್ರ ತೀರ್ಥರ ಕರಕಮಲ ಸಂಜಾತರಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳು
ಯಾವ ರೀತಿ ಪರಮಾತ್ಮನ ಒಲಿಸಿಕೊಂಡಿದ್ದಾರೋ ನಮಗೂ ಕೂಡ ಆ ಒಂದು ನೋಡಿ ಇಲ್ಲಿ ವಿಶೇಷವಾಗಿ ಅಪರೋಕ್ಷೀಕೃತ ಶೀರ್ಷಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರಧಾನೋ ರಾಘವೇಂದ್ರ ನ ವಿದ್ಯತೆ. ವಿಶೇಷವಾಗಿ ಯಾಕೆ ರಾಘವೇಂದ್ರ ಸ್ವಾಮಿಗಳ ಚಿಂತಿಸಬೇಕು? ಈ ಪದ್ಯದಲ್ಲೇ ಬರುವಂತಹ ಮಾತು ರಾಘವೇಂದ್ರ ಸ್ವಾಮಿಗಳಲ್ಲಿ ಮೂರಿತ್ತು. ಯಾವುದು? ಜ್ಞಾನ, ಭಕ್ತಿ, ವೈರಾಗ್ಯ. ನಾವು ನೋಡುತ್ತೇವೆ ಅಂದ್ರೆ ಅವರಲ್ಲಿ ಜ್ಞಾನ ತೋರಿಸಲಿಕ್ಕೆ ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರಾಂಬೋಜೋದ್ಭವ ಅಥವಾ ಸಚ್ಚಾಸ್ತ್ರಾತಿ ವಿದೂಷಕ ಅಖಿಲಮಶ ವಾದೀವ ಕಂಠೀರವ. ಅಂದ್ರೆ ದುಶ್ಶಾಸ್ತ್ರವನ್ನ ವಿಮರ್ಶೆ ಮಾಡಿ ಸಚ್ಚಾಸ್ತ್ರವನ್ನ ಎತ್ತಿ ಹಿಡಿಯುವವರು ಜ್ಞಾನ. ಅದೇ ರೀತಿಯಾಗಿ ಭಕ್ತಿ, ಯಾಕೆಂದ್ರೆ ಪ್ರಾಜ್ಯ ಧ್ಯಾನ ವಶೀಕೃತ ಅಖಿಲ ಜಗತ್ ವಾಸ್ತವ್ಯ ಲಕ್ಷ್ಮೀದವ, ಭಕ್ತಿ ಪುರಸ್ಸರವಾಗಿ ಪರಮಾತ್ಮನನ್ನು ಒಲಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಅಪರೋಕ್ಷೀಕೃತ ಶೀಶಃ ಸಮುಪೇಕ್ಷಿತ ಭಾವಜಃ, ಅಂದ್ರೆ ಭವದ ಮೇಲೆ ಅಥವಾ ಲೋಕದ ಮೇಲೆ ವಿರಕ್ತಿ ಹೊಂದಿರುವವರು. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ನಮಗೆ ಅತ್ಯಂತ ಬೇಕಾದವರು, ಪರಮಾತ್ಮನಿಗೆ ಅತ್ಯಂತ ಬೇಕಾದವರಾಗಿದ್ದಾರೆ. ಅದೇ ರೀತಿ ನಮಗೂ ಕೂಡ ಧ್ರುವಂ ಮಂಗಲಂ, ಅಂದ್ರೆ ವಿಶೇಷವಾಗಿ ನಮಗೂ ಕೂಡ ನಮ್ಮಲ್ಲಿರುವಂತಹ ಜ್ಞಾನ, ಭಕ್ತಿ, ವೈರಾಗ್ಯದ ಒಂದು ಗುಣಗಳು ಇನ್ನೂ ಹೆಚ್ಚಾಗಬೇಕು, ಲೋಕದ ಮೇಲೆ ವಿರಕ್ತಿಯಾಗಬೇಕು, ಪರಮಾತ್ಮನ ಜ್ಞಾನ ಹೆಚ್ಚಾಗಬೇಕು. ಅವೆಲ್ಲವೂ ಸೇರಿಸಿಕೊಂಡು ಪರಮಾತ್ಮನಲ್ಲಿ ಸ್ನೇಹ ಉಂಟಾದಾಗ ಮಹಾತ್ಮಜ್ಞಾನ ಪೂರ್ಣಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯತ ಅಂತ ಏನು ಮಧ್ವಾಚಾರ್ಯರು ಹೇಳುತ್ತಾರೆ. ಜ್ಞಾನ, ಭಕ್ತಿ, ಜ್ಞಾನ ವೈರಾಗ್ಯ ಪುರಸ್ಸರವಾಗಿರುವಂತಹ ಸ್ನೇಹವೇ ಭಕ್ತಿ. ಅಂತಹ ಭಕ್ತಿ ರಾಘವೇಂದ್ರ ಸ್ವಾಮಿಗಳು ಪರಮಾತ್ಮನಲ್ಲಿ ಹಾಗೂ ವಾಯುದೇವರಲ್ಲಿ, ಮುಖ್ಯವಾಗಿ ಅವರ ಪಾದಾರವಿಂದಗಳಲ್ಲಿ ನಮಗೆ ಕರುಣಿಸಲಿ ಅಂತ ಹೇಳುತ್ತಾ ಈ ಒಂದು ಪದ್ಯವನ್ನು ಉಪಸಂಹಾರ ಮಾಡುತ್ತಾರೆ. ಮುಂದೆ ಸೇರಿದಾಗ ಮುಂದಿನ ಪದ್ಯಗಳ ಚಿಂತನೆ ನೋಡೋಣ ಅಂತ ಹೇಳುತ್ತಾ 2 ಮಾತನ್ನು ಮುಗಿಸುತ್ತಿದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.